ಕೆಪಿಟಿಸಿಎಲ್ ಎಂಪ್ಲಾಯೀಸ್ ಯೂನಿಯನ್ ವಿದ್ಯುತ್ ಒಕ್ಕೂಟಕ್ಕೆ ಬರಲಿ. ಬೆಸ್ಕಾಂ ಖಾಸಗೀಕರಣ ಮಾಡುವ ಮೂಲಕ ಗ್ರಾಹಕರು ಮತ್ತು ರೈತರಿಗೆ ಅನ್ಯಾಯ ಮಾಡಲು ಹೊರಟಿರುವ ಸರ್ಕಾರದ ಕ್ರಮ ಖಂಡಿಸಿ ಬೆಸ್ಕಾಂ ಅಧಿಕಾರಿಗಳು ಮತ್ತು ನೌಕರರು ಬೆಸ್ಕಾಂ ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು. ಈ ವೇಳೆ ಮಾತನಾಡಿದ ಬೆಸ್ಕಾಂ ಉಪಾಧ್ಯಕ್ಷ ಶ್ರೀನಿವಾಸ್, ಏನೇನು ವ್ಯತ್ಯಾಸ ಸದ್ಯಕ್ಕೆ ಇನ್ನು ನಮಗೂ ಏನು ಪೂರ್ವ ಗೈಡ್ಲೈನ್ಸ್ ಇಲ್ಲ. ನನ್ನಿರೋ ನಾಲೆಜ್ ಪ್ರಕಾರ ಏನಂದರೆ ಅವರು ನಮ್ಮಂಗೆ ಒಂದು ಆಫೀಸ್ ಓಪನ್ ಮಾಡ್ತಾರೆ. ಇವಾಗ ನೀವು ಇಲ್ಲಿ ನಿಮಗೆ ಕರೆಂಟ್ ಇಷ್ಟ ಇಲ್ಲ ಅಂದಾಗ ಅಲ್ಲೋಗಿ ಅಪ್ಲೈ ಮಾಡ್ತಾರೆ. ಅವರು ನಮ್ಮ ಲೈನ್ಗೆ ನಾವು ಇವಾಗ ಏನು ಮೀಟ್ರ್ ಹಾಕ್ತಾಯಿದ್ದೀವಿ ಅದಕ್ಕೆ ಮೀಟ್ರ್ ಹಾಕಿ ಕರೆಂಟ್ ಕೊಡ್ತಾರೆ. ನಮ್ಮ ಆವಾಗ ಅವರು ನಮ್ಮದು ಟ್ರಾನ್ಸ್ಮಿಷನ್ನು ಡಿಸ್ಟ್ರಿಬ್ಯೂಷನ್ ಇರುತ್ತಲ್ಲ ಯೂನಿಟಿಗೆ ಇಷ್ಟು ಅಂತ ದುಡ್ಡು ಕಟ್ತಾರೆ. ಅದಕ್ಕೆ ಲೈನು ಮೇಂಟೆನೆನ್ಸ್ ಮಾಡಬೇಕಾಗಿರೋದಲ್ಲ ನಾವೇ. ಇವಾಗ ಮಳೆ ಬಿದ್ದೋದ್ರು ಬಂದು ಕಂಬ ಬಿದ್ದೋದ್ರು ರೀಪ್ಲೇಸ್ ಮಾಡಬೇಕಾಗಿರೋದು ನಾವೇ ಅಂತ ಇಲ್ಲ. ಯಾರು ಪ್ರಕೃತಿ ವಿಕೋಪ ಆದರೆ ಎಲ್ಲರೂ ಮಾಡ್ಬೇಕಾಗಿರೋದು ಅವ್ರೆ ಬಿಸ್ನೆಸ್ಗೋಸ್ಕರ ಮಾಡ್ತಾ ಇದ್ದಾರೆ ಅಷ್ಟೇ. ಏನು ಅದು ಅಂದರೆ ಅದಕ್ಕೂ KERC ಲಿಮಿಟ್ ಮಾಡುತ್ತೆ. ಇವಾಗ ನಮ್ಮದು KERC ಲಿಮಿಟ್ ಮಾಡುತ್ತೆ. ನಾವು ಅದ್ರ ಪ್ರಕಾರವಾಗಿ ನಾವು ಜನರಿಗೆ ಕೊಟ್ಟಿರ್ತೀವಿ. ಅವ್ರು ಏನಾದರೂ ನಮಗಿನ್ನ ಕಡಿಮೆ ಇರಬೇಕು, ನಮಗೆ ಈಕ್ವಲ್ ಆಗಿ ಇದ್ರೆ ನಮಗಿನ್ನ ಕಡಿಮೆ ಆಗಿ ಅದನ್ನು KERC ಡೈರೆಕ್ಷನ್ಸ್ ಕೊಡುತ್ತೆ. ಯಾವ ಥರ ಮಾಡಬೇಕು, ಏನೇನು ಮಾಡಬೇಕು ಅಂತ. ನಿಮ್ಮದು ಇರುತ್ತೆ, ಪ್ರೈವೇಟ್ ಇರುತ್ತೆ ಅಷ್ಟೇ. ಇವಾಗ ಆಲ್ರೆಡಿ ಡೆಲ್ಲಿ, ಒರಿಸ್ಸಾ ಎಲ್ಲ ಇದೆ. ಒಡಿಸ್ಸಾದಲ್ಲಿ ಭಾಳಷ್ಟು ಫೇಲ್ಯೂರ್ ಆಗಿದೆ, ಸರಿಯಾಗಿ ಮೇಂಟೈನ್ ಮಾಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಪಬ್ಲಿಕ್ ಕಡೆಯಿಂದ ಭಾಳ ಆಕ್ಷೇಪಣೆ ಅಂದರೆ ಅವರು ಬಿಸ್ನೆಸ್ ಮಾಡ್ಲಿಕ್ಕೆ ಮಾಡ್ಬೋದು. ಬಟ್ ಅದೇ ನಾವು ರೈತರಿಗೆ ಎಲ್ಲ ಸಬ್ಸಿಡಿ ಕೊಡ್ತೀವಿ, ಫ್ರೀ ಕರೆಂಟ್ ಕೊಡ್ತೀವಿ. ಇವಾಗ ನಾವು ಗೃಹಜ್ಯೋತಿನೂ ಕೊಡ್ತಾಯಿದ್ದೀವಿ. ನಮ್ಗೆ 1 ತಿಂಗಳಾಗಲಿ 2 ತಿಂಗಳಾಗಲಿ ಲೇಟಾಗಿ ಬಂದರೆ ನಾವೇನು ಡಿಸ್ಕನೆಕ್ಟ್ ಮಾಡಲ್ಲ. ಗೌರ್ಮೆಂಟು ಬರುತ್ತೆ. ಅದೇ ಅವ್ರದಾಗ ಏನು ಡಿಲೇ ಆದಾಗ ಡಿಸ್ಕನೆಕ್ಟ್ ಮಾಡ್ಬೋದು. ಆ ಥರ ಇರ್ತವೆ ಅವರು ಕಂಡೀಷನ್ಸು. ನಾವು ಆಚೆ ಬಾಚೆ ಆದ್ರೂ ಏನೋ ಈ ತಿಂಗಳೆಲ್ಲ ಇನ್ನೊಂದು ತಿಂಗಳು ನಾವು ಇದು ಮಾಡ್ಕೊಂಡು ಹೋಗ್ತೀವಿ. ಎಲ್ಲ ಸರ್ಕಾರ. ಅದೇ ಪ್ರೈವೇಟ್ ಅವ್ರು ಬಂದಾಗ ಅವ್ನು ಬಿಸ್ನೆಸ್ ಮಾಡೋಕ್ಕೆ ಬಂದಿರ್ತಾನೆ. ನಿಮ್ಗೆ ಗೊತ್ತಾಗಿದೆ ಇವಾಗೆಲ್ಲ BSNL ಸಿಮ್ಮು ಪ್ರೈವೇಟ್ ಸಿಮ್ ಇದ್ದಂಗೆ ಹಂಗೆ ಇವಾಗ ಅವನು ಅಷ್ಟೇ. ಟವರ್ಸ್ ಎಲ್ಲ ಕೆಲವು ಹತ್ರ ಅದಾದರೆ ಓನ್ಲಿ ಕಮ್ಯುನಿಕೇಷನ್ ಇದಾದು. ನಮ್ಮದು ಪ್ರತಿಯೊಂದು ವೈರು ಮನೆಯವ್ರಿಗೂ ಹೋಗ್ಲೇಬೇಕಲ್ವ. ಅವನು ಸಪ್ರೇಟಾಗಿ ಸ್ಟೇಷನ್ ಮಾಡಿ ಪ್ರತಿಯೊಂದು ಲೈನ್ ತರಬೇಕು. ಎಷ್ಟು ಬಂಡವಾಳ ಬೇಕು? ನಮ್ಮದು ಇವಾಗ ಸಾವಿರಾರು ಲಕ್ಷ ಕೋಟಿ ಎಷ್ಟು ಬಂಡವಾಳ ಇದೆ ನಮ್ಮದು. ಲೈನ್ಸ್ ಆಗಲಿ, ಟ್ರಾನ್ಸ್ಫಾರ್ಮರ್ ಆಗಲಿ ಎಲ್ಲ. ಅದರಿಂದ ಇವಾಗ ಎಲ್ಲ ರೆಡಿ ಮಾಡಿಟ್ಬಿಟ್ಟು ನೀವು ಬಡಿಸು ಅಂತ ಹೇಳಿದ್ರೆ ಅದು ಈಸಿ. ಎಲ್ಲ ಮೇಂಟೈನ್ ಮಾಡೋದು ಎಷ್ಟು ಕಷ್ಟ ಇದೆ. 1902ರಲ್ಲಿ ರಾಜ್ಯಕ್ಕೆ ವಿದ್ಯುತ್ ಮೊದಲ ಪರಿಚಯವಾಯಿತು. ಅಂದಿನಿಂದ ಇಂದಿನವರೆಗೂ 124 ವರ್ಷಗಳಿಂದ ಲಾಭಕ್ಕಿಂತ ಗ್ರಾಹಕರು ಮತ್ತು ರೈತರ ಸೇವೆಯೇ ಪ್ರಧಾನವಾಗಿಸಿಕೊಂಡು ಬೆಸ್ಕಾಂ ಕಾರ್ಯನಿರ್ವಹಿಸುತ್ತಿದ್ದು, ಇದೀಗ ಬಂಡವಾಳ ಶಾಹಿಗಳ ಕೈಗೆ ಸಿಲುಕಿದರೆ ನಂತರ ಗ್ರಾಹಕರು ಮತ್ತು ರೈತರು ತೀವ್ರ ಸಂಕಷ್ಟ ಎದುರಿಸಬೇಕಾಗುತ್ತದೆ ಎಂದು ಆತಂಕ ವ್ಯಕ್ತಪಡಿಸಿದರು. ಮುಖ್ಯವಾಗಿ ನಗರ ಪ್ರದೇಶಗಳನ್ನು ಗುರಿಯಾಗಿಸಿಕೊಂಡು ಟಾಟಾ ಪವರ್ಗೆ ನೀಡಲು ಮುಂದಾಗಿದ್ದು, ನಗರ ಪ್ರದೇಶ ವ್ಯಾಪ್ತಿಯಲ್ಲಿ ಮಾತ್ರ ಇವರು ಗುತ್ತಿಗೆ ಪಡೆಯುತ್ತಾರೆ. ಈಗಿರುವ ವಿದ್ಯುತ್ ಲೈನ್ ಬಳಸಿಯೇ ಟೆಂಡರ್ ಪಡೆಯುತ್ತಾರೆ. ನೂತನವಾಗಿ ಕಂಬ ಹಾಕಲ್ಲ, ವಿತರಣೆ ಮಾಡಲ್ಲ. ಒರಿಸ್ಸಾದಲ್ಲಿಯೂ ಇದೇ ಮಾದರಿಯಲ್ಲಿ ಖಾಸಗೀಕರಣವಾಗಿತ್ತು. ಅಲ್ಲಿ ಚಂಡಮಾರುತ ಬಂದು 4 ಜಿಲ್ಲೆಗಳ ವ್ಯಾಪ್ತಿಯಲ್ಲಿ ಕಂಬಗಳು, ಟ್ರಾನ್ಸ್ಫಾರ್ಮರ್ಗಳು ನೆಲಸಮವಾದವು. ಆಗ ಖಾಸಗಿಗೆ ಪಡೆದ ವ್ಯಕ್ತಿ ನಾಪತ್ತೆಯಾದ. ಇದರಿಂದ ರಾಜ್ಯದಿಂದಲೂ ಲೈನ್ಮನ್ ಸೇರಿ ನೌಕರರು ಹೋಗಿ ವಿದ್ಯುತ್ ಸಂಪರ್ಕ ಕಲ್ಪಿಸುವ ಕೆಲಸ ಮಾಡಲಾಯಿತು. ಅಂದರೆ ಕಷ್ಟ ಕಾಲದಲ್ಲಿ ಕೈಬಿಡುವ ಇಂತಹ ಖಾಸಗಿ ಬಂಡವಾಳ ಶಾಹಿಗಳು ಸಂಸ್ಥೆಯ ಮತ್ತು ಗ್ರಾಹಕರ ಹಿತಕ್ಕಿಂತ ಲಾಭವೇ ಮುಖ್ಯವಾಗಿಸಿಕೊಂಡು ಕೆಲಸ ಮಾಡಲಿದ್ದು, ಇದರಿಂದ ಸಂಕಷ್ಟ ತಪ್ಪಿದ್ದಲ್ಲ ಎಂದು ಆತಂಕ ವ್ಯಕ್ತಪಡಿಸಿದರು. ಅಲ್ಲದೆ ಪ್ರಸ್ತುತ ಗ್ರಾಹಕರಿಗೆ ಇರುವ ಎಲ್ಲ ಸಬ್ಸಿಡಿಗಳು ಕೊನೆಯಾಗಲಿವೆ. ರೈತರಿಗೆ ಉಚಿತ ವಿದ್ಯುತ್ ನೀಡಲ್ಲ. ಆರಂಭದಲ್ಲಿ ಉಚಿತವಾಗಿ ನೀಡಿ ಆಸೆ ತೋರಿಸಿ ನಂತರ ಅವರ ಹಿಡಿತಕ್ಕೆ ಸಿಕ್ಕ ಮೇಲೆ ಅವರು ಹೇಳಿದ ಬೆಲೆ ಎಂಬ ಪರಿಸ್ಥಿತಿ ನಿರ್ಮಾಣವಾಗಲಿದೆ. ದೆಹಲಿ ಮತ್ತು ಒರಿಸ್ಸಾದಲ್ಲಿ ಮಾತ್ರ ಪ್ರಸ್ತುತ ಖಾಸಗೀಕರಣವಾಗಿದ್ದು, ನಗರ ಪ್ರದೇಶದಲ್ಲಿ ಮಾತ್ರ ನಡೆಸುತ್ತಿದ್ದಾರೆ. 1962ರಲ್ಲಿ ಸಂವಿಧಾನದಲ್ಲಿ ಅಂಬೇಡ್ಕರ್ ಹೇಳಿದಂತೆ ಶಿಕ್ಷಣ ಮತ್ತು ವಿದ್ಯುತ್ ಇಲಾಖೆ ಖಾಸಗೀಕರಣ ಆಗಬಾರದು. ಆದರೂ ಖಾಸಗೀಕರಣ ಮಾಡಲು ಮುಂದಾಗಿರುವುದು ವಿಪರ್ಯಾಸ ಎಂದರು. ಬೆಸ್ಕಾಂ ಅಧಿಕಾರಿಗಳು ಮತ್ತು ನೌಕರರು ಇನ್ನೂ ಹೆಚ್ಚಿನ ಕೆಲಸ ಮಾಡಲು ಸಿದ್ಧರಿದ್ದೇವೆ. ಆದರೆ ಖಾಸಗೀಕರಣ ಮಾಡಿ ನೌಕರರು ಮತ್ತು ಗ್ರಾಹಕರ ಹೊಟ್ಟೆ ಮೇಲೆ ಹೊಡೆಯಬಾರದು.
ನಡೆಯಬಾರದು. ಮೊದಲ ಹಂತವಾಗಿ ಇಂದು ನೌಕರರಿಗೆ ಜಾಗೃತಿ ಮೂಡಿಸಲಾಗಿದೆ. ಗ್ರಾಹಕರ ಸೇವೆ ಮಾಡುವ ಮನೋಭಾವ ಬೆಳೆಸಿಕೊಳ್ಳಬೇಕು ಎಂದು ತಿಳಿ ಹೇಳಲಾಗಿದೆ. ಮುಂದೆ ರಾಜ್ಯ ಸಂಘದ ಸೂಚನೆಯ ಮೇರೆಗೆ ಹೋರಾಟ ತೀವ್ರಗೊಳಿಸುವುದಾಗಿ ಅವರು ಹೇಳಿದರು. ಈ ವೇಳೆ ಕೆ. ಶ್ರೀನಿವಾಸ್, ಜಿಲ್ಲಾ ನೌಕರರ ಸಂಘದ ಅಧ್ಯಕ್ಷ ಗೋವರ್ಧನ್ ಸಾಗರ್, ಪಿಜಿ ರಮೇಶ್ ಕುಮಾರ್, ಲೆಕ್ಕಾಧಿಕಾರಿ ಶಶಿಧರ್, ಕಾರ್ಯದರ್ಶಿ ಮೂರ್ತಿ, ಉಪಾಧ್ಯಕ್ಷ ರಿಯಾಜ್ ವೇಣುಗೋಪಾಲ್, ಅನಿಲ್ ಕುಮಾರ್ ಸೇರಿದಂತೆ ಇತರರು ಇದ್ದರು.